ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ ಗ್ರಂಥ 27ನೇ ಅಧ್ಯಾಯ 46ನೇ ವಾಕ್ಯ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಾಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಾಮ ಸಬಕ್ತನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರಾದವರೇ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿದ್ದಂಥ ಸಮಯದಲ್ಲಿ 4ನೇದಾಗಿ ಈ ಒಂದು ಮಾತನ್ನ ಮಾತಾಡ್ತಾನೆ. ಇದು 4ನೇ ಮಾತೇನೆಂದ್ರೆ ಏಲಿ ಏಲಿ ಲಾಮ ಸಬಕ್ತನಿ, ಅಂದ್ರೆ ನನ್ನ ದೇವರೇ ನನ್ನನ್ನು ಯಾಕೆ ಕೈಬಿಟ್ಟಿದ್ದಿ ಎಂಬುದಾಗಿ ಯೇಸು ಸ್ವಾಮಿ ಕೂಗೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಪ್ರಿಯರಾದವರೇ, ನಾವು ಸಹ ಅನೇಕ ಸಮಯದಲ್ಲಿ ದೇವರು ನಮ್ಮನ್ನು ಕೈಬಿಟ್ಟಿದ್ದಾನೆ ಅಂತ ಅಂದುಕೊಳ್ತೇವೆ. ನೋಡ್ರಿ, ಯೇಸು ಸ್ವಾಮಿ ಆತನ ಹೇಳ್ತಾ ಇದ್ದಾನೆ, ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಬಿಟ್ಟೆ ಅಂತ ಹೇಳಿ ಕೂಗ್ತಾ ಇದ್ದಾನೆ. ಏನಕ್ಕೆ ಕೂಗ್ತಾ ಇದ್ದಾನೆ ಅಂದ್ರೆ, ದೇವರು ಆತನನ್ನು ಕೈ ಬಿಡಲಿಲ್ಲ, ಬದಲಾಗಿ ಆತನ ಮಾತುಗಳು ನೆರವೇರಬೇಕಾಗಿತ್ತು, ಆತನ ಮಾತನಾಡುವಂಥ ಕಾರ್ಯಗಳು ನೆರವೇರಬೇಕಾಗಿತ್ತು. ಆದ್ರಿಂದ ಈ ಒಂದು ಮಾತನ್ನ ಆತನು ಹೇಳ್ತಾನೆ, ಏಲಿ ಏಲಿ ಸಬಕ್ತನಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿ ಎಂಬುದಾಗಿ. ನೋಡ್ರಿ, ಇದೇ ವಾಕ್ಯ ಮಾರ್ಕನ ಬರೆದ ಸುವಾರ್ತೆ ಗ್ರಂಥದಲ್ಲಿ 15ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ 3 ಗಂಟೆಗೆ ಯೇಸು ಎಲೋಯಿ ಲಾಮ ಸಬಕ್ತನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ ಬರೆಯಲ್ಪಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಪ್ರಿಯರಾದವರೇ, ಯೇಸು ಸ್ವಾಮಿನೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದಾಗಿ ತುಂಬಾ ಜೋರಾಗಿ ಮಹಾಧ್ವನಿಯಿಂದ ಕೂಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಆತನು ದೇವಪುತ್ರನಾಗಿದ್ದನು, ಆತನು ನಿಜವಾಗಿಯೂ 100ಕ್ಕೆ 100ರಷ್ಟು ದೇವರಾಗಿದ್ದನು. ಆತನು ಲೋಕದಲ್ಲಿ ಶಿಲುಬೆಯನ್ನು ನನಗೋಸ್ಕರ ನಿನಗೋಸ್ಕರ ಹೊತ್ತನು. ಆ ಒಂದು ಕೊನೆಯ ಗಳಿಗೆಗಳಲ್ಲಿ ಮಾತನಾಡಿದ 7 ಮಾತುಗಳಲ್ಲಿ 4ನೇ ಮಾತು ಎಲೋಯಿ ಲಾಮ ಸಬಕ್ತನಿ, ಏಲಿ ಏಲಿ ಲಾಮ ಸಬಕ್ತನಿ, ಅಂದ್ರೆ ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ ಎಂಬುದಾಗಿ ಆತನು ಮಹಾಧ್ವನಿಯಿಂದ ಕೂಗ್ತಾನೆ. ಅಂದ್ರೆ ದೇವರನ್ನು ಕೈ ಬಿಟ್ಬಿಟ್ಟಿದ್ದಾನೆ ಅನ್ನುವಂಥ ಒಂದು ಆಲೋಚನೆ ಯೇಸು ಸ್ವಾಮಿಗೂ ಸಹ ಬಂತು. ಪ್ರಿಯರಾದವರು, ಯಾಕಂದ್ರೆ ಆತನು 100ಕ್ಕೆ 100ರಷ್ಟು ದೇವರಾಗಿಯೂ ಇದ್ದನು, 100ಕ್ಕೆ 100ರಷ್ಟು ಮನುಷ್ಯನಾಗಿಯೂ ಜೀವಿಸಿದನು. ನೋಡ್ರಿ, ಆತನೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ ಹೇಳೋದಾದ್ರೆ, ನನ್ನ ಪರಿಸ್ಥಿತಿಗಳನ್ನು ಗಮನಿಸಿ ನೋಡೋಣ. ನಿಜವಾಗಿಯೂ ಇವತ್ತು ಎಷ್ಟೋ ಸಮಯದಲ್ಲಿ ನಾವು ಅಂದುಕೊಳ್ತೇವೆ, ನನ್ನ ದೇವರೇ ನನ್ನ ಯಾಕೆ ಕೈ ಬಿಟ್ಟಿದ್ಯಾ, ನನಗೆ ಯಾಕೆ ದೂರವಾಗಿದ್ಯಾ, ನನ್ನ ಪ್ರಾರ್ಥನೆ ಯಾಕೆ ಕೇಳ್ತಾ ಇಲ್ಲ, ನನ್ನ ಪರಿಸ್ಥಿತಿಗಳನ್ನ ಯಾಕೆ ಬದಲಾಯಿಸ್ತಾ ಇಲ್ಲ ಎಂಬುದಾಗಿ ಅನೇಕರು ನಾವು ಪ್ರಶ್ನೆ ಮಾಡ್ತಾ ಇರ್ತೇವೆ. ಆದರೆ ನಮ್ಮ ಜೀವಿತವನ್ನ, ನಮ್ಮ ಪ್ರಶ್ನೆಗಳನ್ನ ದೇವರು ನೋಡುವಾತನಾಗಿದ್ದಾನೆ, ನಮ್ಮ ಪರಿಸ್ಥಿತಿಗಳನ್ನು ಆತನು ಗಮನಿಸುವವನಾಗಿದ್ದಾನೆ. ನಮ್ಮನ್ನು ಕೈ ಬಿಡುವ ದೇವರು ಆತನಲ್ಲ. ಯೇಸುಸ್ವಾಮಿಯನ್ನು ಸಹ ದೇವರು ಕೈ ಬಿಡಲಿಲ್ಲ, ಬದಲಾಗಿ ಯೇಸುಸ್ವಾಮಿ ಅಂತ ಒಂದು ಪರಿಸ್ಥಿತಿ ಅಲ್ಲಿ ಆತನ ಶಿಲುಬೆಯಲ್ಲಿ ನೇತಾಡ್ತಾ ಇದ್ದಾನೆ. ಆತನ ಜೀವ ಹೋಗುವಂತ ಒಂದು ಪರಿಸ್ಥಿತಿ, ಆತನ ಪ್ರಾಣ ಇನ್ನೇನು ಹೋಗುವಂತ ಒಂದು ಸಮಯ. ಅಂತ ಸಮಯದಲ್ಲಿ ಆತನ ಹೇಳುವಂತ ಮಾತು ಎಲೋಯಿ ಲಾಮ ಸಬಕ್ತನಿ ಎಂಬುದಾಗಿ, ಅಂದ್ರೆ ಆತನು ದೇವರಾಗಿ ಮಾತ್ರ ಅಲ್ಲಿ ಇರಲಿಲ್ಲ, ಬದಲಾಗಿ ಮನುಷ್ಯನಾಗಿ ಒಂದು ಜೀವನ ಮಾಡಿದನು ಎಂಬುದನ್ನು ನೆರವೇರಿಸಿದನು. ಅದೇ ರೀತಿಯಲ್ಲಿ ಪ್ರೀತಿ ದೇವರ ಮಕ್ಕಳೇ, ನಾವು ಮನುಷ್ಯರಾಗಿದ್ದೇವೆ. ನಮ್ಮ ಜೀವಿತದಲ್ಲೂ ಸಹ ಅನೇಕ ಕಷ್ಟಗಳು ವೇದನೆಗಳು ಬರುವಾಗ, ವೇದನೆಗಳು ನಾವು ಸಹ ಹೇಳ್ತೇವೆ, ನನ್ನ ದೇವರು ನಮ್ಮನ್ನು ಕೈ ಬಿಟ್ಟು ಬಿಟ್ಟಿದ್ದಾನೆ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ, ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತೇಳಿ ಅನೇಕರು ನಾವು ಪ್ರಶ್ನೆ ಮಾಡ್ತೇವಲ್ಲ. ಅಂತ ಪರಿಸ್ಥಿತಿಗೆ ನಾವು ದಬ್ಬಲ್ಪಡ್ತೇವೆ ಎಂಬುದಾಗಿ ಯೇಸು ಸ್ವಾಮಿ ಮೊದಲೇ ಗೊತ್ತಿದ್ದು ಆ ಒಂದು ಮಾತನ್ನು ನೆರವೇರಿಸುವುದಕ್ಕೋಸ್ಕರ ಈ ಒಂದು ಮಾತನ್ನ ಆತನು ಹಾಡಿದನೆಂಬುದಾಗಿ ನಾವು ಗಮನಿಸ್ತೇವೆ. ಈ ಒಂದು ವಾಕ್ಯದ ಮುಖಾಂತರ ಕರ್ತರು ನೀವೆಲ್ಲರನ್ನ ಸಹ ಆಶೀರ್ವಾದ ಮಾಡಲಿ. ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಉನ್ನತನು ಆದ ತಂದೆಯಾದ ದೇವರೇ, ಈ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ವಾಕ್ಯವನ್ನು ಕೊಟ್ಟಂತ ಕರ್ತನೆ,
ನನ್ನನ್ನು ಆಶೀರ್ವಾದ ಮಾಡು. ಈ ವಾಕ್ಯವನ್ನು ಕರ್ತನೆ ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಸ್ವಾಮಿ. ಹೌದು ಕರ್ತನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ನನ್ನ ಮುಖಾಂತರ ಕರ್ತನೆ ನಮ್ಮೊಟ್ಟಿಗೂ, ವಿಶೇಷವಾಗಿ ವಾಕ್ಯನ ಕೇಳುತ್ತಿರುವಂಥ ಪ್ರತಿಯೊಬ್ಬರೊಟ್ಟಿಗೂ ನೀನು ಮಾತನಾಡದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.